ಸರ್, ನಾನು ಇದನ್ನ ಕೇವಲ ಹಿಂದೂ ಮುಸ್ಲಿಂ ಅನ್ನೋದನ್ನ ಒಂದ್ ಕ್ಷಣಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಪ್ರಶ್ನೆ ಕೇಳ್ತೀನಿ. ಯಾವುದೇ ಒಂದು ಧರ್ಮದ ಅಮಲನ್ನ ತಲೆಗೇರಿಸ್ಕೊಂಡ್ಬಿಟ್ಟು ಮತ್ತೊಂದು ಧರ್ಮದವರನ್ನ ಕೊಲ್ಲಬೇಕು, ಅದರಲ್ಲೂ ಕೂಡ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗ್ತಾ ಇದೆ, ಪೊಲೀಸರು ನೋಡ್ತಾ ಇದ್ದಾರೆ, ಇಡೀ ಜಗತ್ತು ಗಮನಿಸ್ತಾ ಇದೆ, ನಾಳೆ ದಿನ ನಾವು ಸಿಗಾಕೊಳ್ತೀವಿ, ಕಾನೂನಲ್ಲಿ ನಾವು ಶಿಕ್ಷೆಗೆ ಒಳಪಡ್ತೀವಿ, ಇಂಥದ್ದೊಂದು ಚಿಕ್ಕ ಭಯವೂ ಇಲ್ಲದೆ ದಾರುಣವಾಗಿ ಮತ್ತೊಬ್ಬ ಮನುಷ್ಯನನ್ನ ಸಾಯಿಸಬೇಕು ಅನ್ನೋ ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡವರಿಗೆ ಏನ್ ಹೇಳ್ತೀರಿ? ಈ ದೀಪು ಚಂದ್ರದಾಸ್ ವಿಚಾರದಲ್ಲೂ ಆಗಿದ್ದದೆ, ನೂರಾರು ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗ್ತಿದೆ, ಬಟ್ ಸ್ಟಿಲ್ ಧರ್ಮ ಘೋಷಣೆಗಳನ್ನ ಕೂಕೊಂಡು ಕೊಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇಂಥವ್ರಿಗೆ ಏನ್ ಹೇಳ್ತೀರಿ? ಇತ್ತೀಚೆಗೆ ನೀವು ಹೇಳಿದ್ರೆ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತ. ಇವಾಗ ಎಲ್ಲರಿಗೂ 2 ಕಣ್ಣು ಇತ್ತು, ಇವಾಗ ಎಲ್ಲರಿಗೂ 3 ಕಣ್ಣಿದೆ. ಹೇಗಂದ್ರೆ ಪ್ರತಿ ಒಂದ್ ಕಡೆನೂ CCTV ಕ್ಯಾಮೆರಾ ಇದೆ. ನೀವು ನೋಡ್ತಾ ಇದ್ದೀರಾ, ಯಾವುದೇ ಒಂದು ಘಟನೆ ನಡಿಬೇಕಾದ್ರೂ ರೆಕಾರ್ಡ್ ಆಗುತ್ತೆ. ಅದೇ ತರ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇರುತ್ತೆ, ರೆಕಾರ್ಡ್ ಆಗುತ್ತೆ. ಇರ್ಲಿ, ಯಾರಿಗಾದ್ರೂ ಒಬ್ಬ ವ್ಯಕ್ತಿನ ನಾವು ಸಾಯಿಸಬೇಕಾದ್ರೆ ಫಸ್ಟ್ ನಾವು ಯೋಚನೆ ಮಾಡಬೇಕು, ನಾನು ಒಬ್ಬ ಮನುಷ್ಯನೇ ಅಲ್ವಾ, ಇನ್ನೊಬ್ಬ ಮನುಷ್ಯನ ಸಾಯಿಸೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ನನ್ನ ಮನೆಯಲ್ಲಿ ಹೇಗೆ ನಾನು ಒಬ್ಬ ದುಡಿದ್ರೆ 4 ಜನ ತಿನ್ನೋರು ಇರ್ತಾರೆ, ಅವ್ರ ಮನೆಯಲ್ಲೂ ಒಬ್ಬರಿಂದ 4 ಜನ ತಿನ್ನೋರು ಇರ್ತಾರೆ. ಅಂತವ್ರನ್ನ ಓಡಿಸೋನ್ಗೆ ನಾನು ಯಾವುದೇ ಜಾತಿ ಧರ್ಮಕ್ಕೆ ನಾನು ತಗೊಂಡ್ ಬರ್ತಾ ಇಲ್ಲ. ಯಾವುದೇ ಧರ್ಮದವ್ರು ಇರಲಿ, ಹೊಡೆದಾಗ ಅದಕ್ಕೆ ಕಠಿಣ ಶಿಕ್ಷೆ ಆಗ್ಬೇಕು. ಹೇಗಾಗ್ಬೇಕಂದ್ರೆ, ಇನ್ನೊಬ್ಬ ಏನಾದ್ರು ಆ ರೀತಿ ಮಾಡಬೇಕಾದ್ರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ಒಬ್ಬನ್ನ ಕೊಂದ್ರೆ ಅವನಿಗೆ ಯಾವ ರೀತಿ ಚಿತ್ರಹಿಂಸೆ ಆಗುತ್ತೆ ಅನ್ನೋದನ್ನ ಶಿಕ್ಷೆ ಆತರ ಸಿಗ್ಬೇಕು. ಒಂದು ಕಾನೂನು ಬರ್ಬೇಕಿಲ್ಲಿ. ಬಂದಾಗ ಏನಾಗುತ್ತೆ, ಒಂದೇ ಕಾನೂನು ಬರಬೇಕು, ಒಂದೇ ಕಾನೂನು ಬರಬೇಕು, ಒಂದೇ ಕಾನೂನು ಬರಬೇಕು, ಒಂದೇ ಕಾನೂನು ಇರಬೇಕು, ಯೂನಿಫಾರ್ಮ್ ಬರಬೇಕು, ಒಂದೇ ಇರಬೇಕು. ಮಾಡೋರ್ಗೂ ಇರಬೇಕು, ಬೇರೆಯವ್ರು ತೊಂದರೆ ಕೊಡೋರ್ಗೂ ಬೇಕು, ಮತ್ತೆ ಈ ದ್ವೇಷ ಭಾಷಣಗಳು ಕೊಡ್ತಾರಲ್ಲ ಅವ್ರಿಗೂ ಕೊಡಬೇಕು. ಫಾರೂಕ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ತಪ್ಪು ಮಾಡೋ ಭಯ ಪಡೋ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು. ದುರಂತ ನೋಡಿ ಪಾಷಾ ಸರ್, ನಮ್ಮದೇ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿದವನನ್ನ ಹ್ಯಾಂಗ್ ಮಾಡಿದ್ರೆ ಅಫ್ಸಲ್ ಹಮ್ ಶರ್ಮಿಂದೆ ಹೇ ತೇರೆ ಕಾತಿಲ್ ಜಿಂದಾ ಹೇ ಹೇಳ್ದವ್ರು ಯಾರು ಸರ್? ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಹೇಳ್ದವ್ರು ಯಾರು ಸರ್? ಇಂಥ ಮೆಂಟಾಲಿಟಿ ಟೆರರಿಸ್ಟ್ ಗಳನ್ನ ಹ್ಯಾಂಗ್ ಮಾಡಿದಾಗ್ಲೂ ಕೂಡ ನಮ್ಮದೇ ದೇಶದ ಹುಳಗಳು ಆ ಟೆರರಿಸ್ಟ್ ಗಳ ಪರವಾಗಿ ಘೋಷಣೆ ಕೂಗ್ತಾರೆ ಅಂದ್ರೆ ಯಾವ ಶಿಕ್ಷೆ ಬಗ್ಗೆ ಮಾತಾಡ್ತಿದೀವಿ? ಅದೇ ಶಿಕ್ಷೆ ಕೊಡಬೇಕು. ಯಾರು ಹೇಳ್ತಾರೆ ಅದೇ ಶಿಕ್ಷೆ ಕೊಡ್ಬೇಕು ಅವ್ರಿಗೇನು. ಇನ್ನೊಂದು, ದೇಶಕ್ಕೆ ಗದ್ದಾರಂಗು ಗೋಲಿ ಮಾರೋ ಸಾಲಂಗ ಅಂತ ಅದೂ ಒಂದು ಡೈಲಾಗ್ ಇದೆ, ಅದೂ ಇದೆ. ಇನ್ನೊಂದು, ನಾನು ನೋಡಿ ಬಿಡಿ, ನಮ್ಮ ಕರ್ನಾಟಕ ಮಾತು ನಾನು ಹೇಳ್ತೀನಿ. ಲೈವ್ ನಲ್ಲಿ ಮರ್ಡರ್ ಆಗಿದೆ ಕರ್ನಾಟಕದಲ್ಲಿ. ಯಾರಿಗೆ? ಇದ್ರಿಸ್ ಮರ್ಡರ್ ಕರೆಂಟ್ ಹಾಕಿ ಲೈವ್, ಫೇಸ್ಬುಕ್ ಲೈವ್, ಆ ಲೈವ್ ನಲ್ಲಿ ಮರ್ಡರ್ ಮಾಡಿದ್ರಲ್ಲ, ಅದು ಯಾರು? ಮುಸಲ್ಮಾನ. ಅವನು ಮನುಷ್ಯ. ಇನ್ನೊಂದು ಏನಂದ್ರೆ, ಲಾಬುರಾಮ್ ಅಂತ ಕೊರೋನಾ ಟೈಮ್ ನಲ್ಲಿ ರಾಜಸ್ಥಾನಲ್ಲಿ ಲಾಬುರಾಮ್ ಅಂತ ಒಬ್ಬ ಫೇಸ್ಬುಕ್ ಲೈವ್ ನಲ್ಲಿ ಏನ್ ಮಾಡ್ತಾನೆ, ಶರೀಫುಲ್ ಅಂತ ಒಬ್ಬ ಹುಡುಗ ಇರ್ತಾನೆ, ಅವನು ಇದ್ರಲ್ಲಿ ರಿಸಾರ್ಟ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೈವ್ ನಲ್ಲಿ ಸೀಮೆ ಎಣ್ಣೆ ಹಾಕ್ಬಿಟ್ಟು ಲೈವ್ ನಲ್ಲಿ ಬೆಂಕಿ ಹಚ್ತಾನೆ. ಅದನ್ನು ಲೈವ್ ನಲ್ಲಿ ಬೆಂಕಿ ಹಚ್ಚಿದ್ದಾರೆ. ನೋಡಿದ್ರೆ ನೋಡಿ, ನಾವು ಹಿಂದೂ ಅಂತ ಹೇಳಲ್ಲ, ಅವನು ನೋಡಿ. ಈಗ ಮೇಡಮ್ ನೋಡಿ, ಇದಕ್ಕೆ ಯಾವ್ದು ಧರ್ಮ ಇಲ್ಲ. ಆತಂಕವಾದಿಗಳು ಧರ್ಮ ಯಾವುದು? ಅವ್ರದ್ದು ಧರ್ಮನೇ ಬೇರೆ. ಅವ್ರು ಹಿಂದೂ ಅಲ್ಲ, ಮುಸಲ್ಮಾನ್ ಅಲ್ಲ. ಶಿಕ್ಷೆ ಆಗ್ಬೇಕು. ಕಾನೂನು ಹೇಳಿದ್ರಲ್ಲ ಫಾರೂಕ್, ಒಂದು ಕಠಿಣ ಕಾನೂನು ಮಾಡಬೇಕು. ಇಂಥವ್ರಿಗೆ ದೇಶದಿಂದ ಗದ್ದಾರಿ ಯಾರು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇನ್ನೊಂದು ನೋಡಿ, ಬಾಂಗ್ಲಾದೇಶನಲ್ಲಿ ಏನ್ ನಡೀತಾ ಇದೆ ಅದು ನಮ್ಮ ಭಾರತೀಯ ಮುಸಲ್ಮಾನರಿಗೆ ದುಃಖ ಇದೆ. ಯಾಕಂದ್ರೆ ಹಿಂದೂ ಹಳೆ ಇದು, ನಮ್ಮ ಭಾರತ ಇದು ಹಳೆ ಏನು ಹೇಳುದು ಸಮುದಾಯ, ಆ ಸಮುದಾಯ ಮೇಲೆ ಅತ್ಯಾಚಾರ ಆದ್ರೆ ನಮ್ಮನ್ನು ದುಃಖ ಆಗತ್ತೆ. ನಾವೇ ಮನುಷ್ಯರು, ನಾವು ಮನುಷ್ಯತನ ನೋಡ್ತೀವಿ. ಇವರು ಹಿಂದೂ ಮುಸಲ್ಮಾನ್ ಅಂತ ಚಿಕ್ಕ ಮಕ್ಕಳ ಮೈಂಡ್ ಅಲ್ಲಿ ಹಾಕ್ತಾ ಇದ್ದಾರೆ, ಗುಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವನು ಮುಸಲ್ಮಾನ ಹುಡುಗ, ಅವನು ಹೊಡಿ, ಇವನು ಕ್ರಿಶ್ಚಿಯನ್ ಹುಡುಗ, ಇವನು ಹೊಡಿ, ಅವನು ದಲಿತ ಹುಡುಗ, ಇವನು ಹೊಡಿ ಅಂತ ಕೆಲಸ ನಟರಾಜ್ ಗೌಡ್ರೆ ಯಾವಾಗ ಬಂದೆ ಅಷ್ಟು ಕೊಡ್ರೆ ಬರ್ತೀನಿ ನಿಮಗೆ ಬರಕ್ ಮುಂಚೆ. ನಟರಾಜ್ ಗೌಡ್ರೆ, ಬಟ್ ರಾಜಕೀಯ ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತಂದ್ರೆ, ಎರಡೂ ಸಮುದಾಯದಲ್ಲೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿ ಅನ್ನೋ ಮನಸ್ಥಿತಿ ಇದ್ರೂ ಕೂಡ ಓಲೈಕೆ ಅನ್ನೋದು, ಅದರಲ್ಲೂ ಕಾಂಗ್ರೆಸ್ಗೆ ಮುಸ್ಲಿಂ ಓಲೈಕೆ ಅನ್ನೋದು ಎಷ್ಟರ ಮಟ್ಟಿಗೆ ಹಬ್ಬಿದೆ ಅಂದ್ರೆ ಬೇರೆ ಯಾವುದು ಬೇಡ ಸರ್. ಇದೇ ಬಾಂಗ್ಲಾದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರೊಬ್ರು, ಅವ್ರ ಹೆಸರು ಹೇಳ್ಬಿಡ್ತೀನಿ ಸರ್, ರಶೀದ್ ಅಲ್ವಿ.
ನ್ಯಾಷನಲ್ ಮೀಡಿಯಾದಲ್ಲಿ ಇವ್ರದೇ ಮಾತಿನ ಚರ್ಚೆ. ಭಾರತದಲ್ಲಿ ಭಾರತ ವಿರೋಧಿ ಮಾತನಾಡ್ತಾ ಇದ್ದ ಏನವನ ಹೆಸರು ಒಸಾಮಾ ಹದಿ, ಶರೀಫ್ ಒಸ್ಮಾ ಹದಿ, ಆ ಬಾಂಗ್ಲಾದೇಶದ ಯೂತ್ ಲೀಡರ್ ನನ್ನ ಭಾರತೀಯರೇ ಯಾರೋ ಸಾಯಿಸಿರಬೇಕು, ಭಾರತದ ಗವರ್ಮೆಂಟ್ ಪ್ರೇರಿತವಾಗಿ ಸಾಯಿಸಿರಬೇಕು. ಹಾಗಾಗೇನೆ ಇವತ್ತು ಒಬ್ಬ ಹಿಂದೂವನ್ನ ಬಾಂಗ್ಲಾದೇಶದಲ್ಲಿ ಕೊಲೆ ಮಾಡೋ ಪರಿಸ್ಥಿತಿ ಬಂತು. ಜಾಗತಿಕ ಮಟ್ಟದಲ್ಲಿ ಭಾರತ ಇವತ್ತು ಅವಮಾನವನ್ನ ಸಹಿಸುವ ಪರಿಸ್ಥಿತಿಗೆ ಬಂದಿದೆ. ಈ ಇಂಟೆಲ್ ರಿಪೋರ್ಟ್ ಯಾರು ಕೊಟ್ಟಿದ್ದು ಸರ್? ಕಾಂಗ್ರೆಸ್ನ ಈ ರಶೀದ್ ಅಲ್ವಿಗೆ ಯಾರು ಕೊಟ್ಟಿದ್ದು ಇದನ್ನ? ಅಂದ್ರೆ ಓಲೈಕೆ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲದ ಸಂಗತಿಯನ್ನ ಕೂಡ ಕೊಟ್ಟಿ ಇಡೀ ಭಾರತ ದೇಶವನ್ನ, ಭಾರತದ ಸರ್ಕಾರವನ್ನ ಜಾಗತಿಕ ಮಟ್ಟದಲ್ಲಿ ನೀವು ಅವಮಾನ ಮಾಡಿದ್ರು ಪರವಾಗಿಲ್ಲ, ಓಲೈಕೆ ಮಾಡಬೇಕು. ಈ ಮನಸ್ಥಿತಿ ಯಾಕೆ? ಇಲ್ಲ, ನೀವು ಅದು ಕಾಂಗ್ರೆಸ್ ಹೇಳಿಕೆ ಆಗಲ್ಲ. ನಂಬರ್ 1. ನಂಬರ್ 2, ಓಲೈಕೆ ಅಂತಿದೆಯಲ್ಲ, ಆತರ ಪದಪ್ರಯೋಗನೇ ತಪ್ಪು. ಯಾಕಂದ್ರೆ ಇಡೀ ಭಾರತೀಯರೆಲ್ಲರೂ ಒಂದೇ, ಇಡೀ ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲ ಒಂದೇ. ಮುಸಲ್ಮಾನ ಆಗ್ಬೋದು, ಹಿಂದೂ ಆಗ್ಬೋದು, ಕ್ರಿಸ್ತ ಆಗ್ಬೋದು, ಬೌದ್ಧ ಆಗ್ಬೋದು, ಜೈನ ಆಗ್ಬೋದು, ಎಲ್ಲರೂ ಒಂದೇ ಅನ್ನೋ ಮನೋಭಾವ ಮಾಧ್ಯಮದವರೆಗೂ ಬರಬೇಕು, ಬಿಜೆಪಿಗೂ ಬರಬೇಕು, ಮೂಲಭೂತವಾದಿ ಯಾವುದೇ ಧರ್ಮ ಬರಬೇಕು. ಕಾಂಗ್ರೆಸ್ನವರಿಗೆ ಯಾಕಂದ್ರೆ ನಾವು ಸಂವಿಧಾನ ತಂದವರು, ನಾವು ನಮ್ಗೆ ಕೇಳಿ ಸಂವಿಧಾನ ಕಾಂಗ್ರೆಸ್ಗೂ ಬರಬೇಕು. ಕೇಳಿ, ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಸಂವಿಧಾನ ತಗೊಂಡ್ಬಂದು ನಮ್ಮ ಸಿದ್ಧಾಂತ ಏನ್ ಗೊತ್ತಾ? ಸಂವಿಧಾನ ಪೀಠಿಕೆ ಇದೆಯಲ್ಲ, ಸಮಾಜವಾದ, ಜಾತ್ಯತೀತವಾದ ಪೀಠಿಕೆ ಇದೆಯಲ್ಲ, ಎಲ್ಲರೂ ಒಂದು ಅಂತ ಪೀಠಿಕೆ ಇದೆಯಲ್ಲ, ಅದೇ ನಮ್ಮ ಸಿದ್ಧಾಂತ. ಅದನ್ನ ಅಳವಡಿಸಬೇಕಾದಂತಹ ಬಿಜೆಪಿಗೂ ಅವಶ್ಯಕತೆ ಇದೆ, ಮೂಲಭೂತವಾದಿಗಳಿಗೂ ಅವಶ್ಯಕತೆ ಇದೆ. ಆಮೇಲೆ ಸುಳ್ಳುಗಳನ್ನ ಹಬ್ಬಿಸ್ತಾರಲ್ಲ, ಓಲೈಕೆ ಅಂತ ಸುಳ್ಳು ಹಬ್ಬಿಸ್ತಾರಲ್ಲ, ಓಲೈಕೆ ಅಂತ ಹಬ್ಸೋದೇನ ಏನ್ ಗೊತ್ತಾ? ಆ ಅಲ್ಪಸಂಖ್ಯಾತರು ದೇಶದ ವಿರೋಧಿಗಳು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ವಿರೋಧಿಗಳು ಹಬ್ಬಿಸ್ತಾರಲ್ಲ ಮಾಧ್ಯಮದವರು, ಅವರು ಕೂಡ ಅದನ್ನ ಅಳವಡಿಕೆ ಮಾಡ್ಕೋಬೇಕಾದ್ರೆ ಅದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಆತರ ಮಾಡಿನೇ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಒಬ್ಬ ಹಿಂದೂ ಯುವಕರ ಹತ್ಯೆ ಆಗಿದೆ ಅಂದ್ರಲ್ಲ ನೀವು, ಅವನು ಬಾಂಗ್ಲಾದೇಶದ ನಾಗರಿಕ. ನಂಬರ್ 1. ನಂಬರ್ 2, ನೀವು ಮಾಧ್ಯಮವನ್ನ ಬ್ಲೇಮ್ ಮಾಡಿದ್ರೆ ಉತ್ತರ ಕೊಡಬೇಕಾಗಿರೋದಾಯ್ತು. 10 ಸೆಕೆಂಡ್ ಉತ್ತರ ಕೇಳಿಸ್ಕೊಂಡು ಮುಂದುವರಿಸಿ. ನಾನು ಈ ಇಡೀ ಡಿಬೇಟ್ ನ ಉದ್ದಕ್ಕೂ ಕೂಡ ರಾಡಿಕಲ್ ಅನ್ನೋ ಪದವನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಬಳಕೆ ಮಾಡ್ತಿದ್ದೀನಿ. ನಾನು ಇಡೀ ಮುಸಲ್ಮಾನ್ ಸಮುದಾಯವನ್ನ ಎಲ್ಲೂ ಬ್ಲೇಮ್ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಹೇಳ್ತಾ ಇರೋದು ಮೂಲಭೂತವಾದ, ಈ ಮೂಲಭೂತವಾದದ ಪ್ರಶ್ನೆ. ಹೀಗಾಗಿ ಮಾಧ್ಯಮಕ್ಕೆ ಕೊಡೋ ಈ ಬೋಧನೆ ಅಥವಾ ಈ ಸಜೆಷನ್ ಏನಿದೆ, ವಿತ್ ಆಲ್ ಫುಲ್ ಹಾರ್ಟ್ ನಾನು ಅದನ್ನ ಸ್ವಾಗತ ಮಾಡ್ತೀನಿ. ಬಟ್ ನಾನು ಅದಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಮಾತನ್ನ ಬಳಕೆ ಮಾಡಿಲ್ಲ. ಮುಂದುವರಿಸಿ. ಮಾಧ್ಯಮ, ಸಾಮಾಜಿಕ ಜಾಲತಾಣ ಎಲ್ಲಿ ದ್ವೇಷ ಭಾಷಣವನ್ನ ಹರಡ್ತಾರೆ, ದ್ವೇಷವನ್ನ ಹಚ್ಚುತ್ತಾರೆ, ಕೆಲವು ಅಲ್ಪಸಂಖ್ಯಾತರು ಈ ದೇಶದ ವಿರೋಧಿಗಳನ್ನು ಬಿಂಬಿಸ್ತಾರೆ, ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಿಮ್ಗೆ ಅಪ್ಲೈ ಆಗಲ್ಲ. ಆಮೇಲೆ ಯಡಳ್ಳಿಯವರು ಒಂದಷ್ಟು ಉದಾಹರಣೆಗಳು ಕೊಟ್ಟರು. ನಮ್ಮ ದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರುಗಳ ರಕ್ಷಣೆ ಮಾಡಬೇಕಾದ ಸರ್ಕಾರಗಳ ಹೊಣೆಗಾರಿಕೆ, ಸರ್ಕಾರಗಳ ಜವಾಬ್ದಾರಿ. ಬಾಂಗ್ಲಾದೇಶದಲ್ಲೂ ಕೂಡ ಅಲ್ಪಸಂಖ್ಯಾತರುಗಳ ರಕ್ಷಣೆ ಮಾಡಬೇಕಾದ ಸರ್ಕಾರದ ಹೊಣೆಗಾರಿಕೆ. ನಾವು ನೋಡಿ, ಭಾರತ ಸಂವಿಧಾನದ ಪ್ರಕಾರ ಭಾರತ ಮಯನ್ಮಾರ್ ರೋಹಿಂಗ್ಯಾಗೂ ನಾವು ಇಲ್ಲಿ ಆಶ್ರಯವನ್ನು ಕೊಟ್ಟಿದ್ದೇವೆ, ಶೇಖ್ ಹಸೀನಾಗೂ ಆಶ್ರಯ ಕೊಟ್ಟಿದ್ದೇವೆ, ದಲೈಲಾಮಾಗೂ ಆಶ್ರಯ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಪ್ರಾಸಿಕ್ಯೂಟ್ ಆಗ್ತಾರೆ ಆ ಜನಗಳಿಗೆ ನಾವು ಆಶ್ರಯ ಕೊಡುವಂತದ್ದು ಸಂವಿಧಾನಬದ್ಧ ಕಾನೂನು ಮತ್ತೆ ರಕ್ಷಣೆ ಕೊಡುವಂತದ್ದು ಹೊಣೆಗಾರಿಕೆ ಸರ್ಕಾರಕ್ಕಿದೆ. ಆದರೆ ಇದು ಒಂದು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಇನ್ನೊಂದು ಆಧಾರದ ಮೇಲೆ ನಾವು ಇಲ್ಲಿ ಯಾರಿಗೂ ಪೌರತ್ವವನ್ನು ಕೊಡೋದಿಲ್ಲ. ಆಮೇಲೆ ನಾವು ಡಿಸ್ಕ್ರಿಮಿನೇಷನ್ ಕೂಡ ಮಾಡೋದಿಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ದಬ್ಬಾಳಿಕೆ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಅದು ಎಲ್ಲಾ ಕಡೆ ನಿಲ್ಲಬೇಕು. ಪ್ರಜಾಪ್ರಭುತ್ವ ಬಂದಿದೆ, ಡೆಮೋಕ್ರಸಿ ಇದು, ಪ್ರೋಗ್ರೆಸಿವ್ ಇದೆ, ಮಾಡರ್ನೈಸೇಷನ್ ಆಗಿದೆ. ಆದ್ರೂ ಕೂಡ ಮೂಲಭೂತವಾದವನ್ನೇ ತಲೆಗೆ ಹಚ್ಕೊಂಡಿರ್ತಕ್ಕಂತಹ ಅದು ಅಲ್ಪಸಂಖ್ಯಾತ ಮುಸಲ್ಮಾನ ಬಂಧುಗಳಾಗಬಹುದು, ಹಿಂದೂ ಬಂಧುಗಳಾಗಬಹುದು, ಕ್ರಿಶ್ಚಿಯನ್ ಆಗಬಹುದು, ಅದು ನಿಲ್ಲಬೇಕು.